ನಮ್ಮ KPC ಅವರೇ ಬಂದು ಮಾತನಾಡಿದರು, ನೇರವಾಗಿ ಪ್ರಶ್ನೆ ಕೇಳಿದರು. ನಾವು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಜೊತೆಗೆ ಒಂದು ಇಲಾಖೆಯವರು ಸಹ ಬಂದು ನಿಮ್ಮ ಮೇಲೆ ಸುಮೋಟೋ ಕೇಸ್ ಹಾಕ್ತೇವೆ ಅಂತಂದರು. ಸ್ವಾಗತ ಅಂತ ಹೇಳಿದ್ವಿ. ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಅದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಬೇಕಷ್ಟು ಬೆದರಿಕೆ ಕರೆಗಳು ಬಂದು ನಾವು ಕಂಪ್ಲೇಂಟ್ ಕೊಟ್ಟು ಬೇರೆ ಮಾಡೋಕ್ಕೆ ಹೋಗಲಿ, ಯಾರ ಕೈಲಿ ಮಾಡೋದು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ಭಾಗವಾಗಿ ಬಂಗಾರಮಕ್ಕಿ ಗುರೂಜಿ ಹಲವು ಮಹತ್ವದ ಆರೋಪಗಳನ್ನು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. ಹೋರಾಟ ಹಿಂತೆಗೆದುಕೊಳ್ಳುವಂತೆ ತಮ್ಮ ಮೇಲೆ ಹಣದ ಆಮಿಷ, ಬೆದರಿಕೆ ಹಾಗೂ ವಿವಿಧ ರೀತಿಯ ಒತ್ತಡಗಳು ಬಂದಿದ್ದರೂ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾರುತಿ ಗುರೂಜಿ ಅವರು, ಸ್ವಾಮೀಜಿಗಳಿಗೆ 200 ಕೋಟಿ ರೂಪಾಯಿ ಕೊಡುತ್ತೇವೆ ಎಂದು ಮಾತುಕತೆ ನಡೆದಿತ್ತು. ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಆದರೆ ನಾವು ಯಾವುದಕ್ಕೂ ಒಪ್ಪಿಲ್ಲ, ಮುಂದೆ ಕೂಡ ಒಪ್ಪುವುದಿಲ್ಲ. ನಾಳೆ ಇನ್ನೂ ಹೆಚ್ಚು ಹಣ ಕೊಟ್ಟರೂ ಒಪ್ಪುವುದಿಲ್ಲ. ಪ್ರಾಣ ಬಿಟ್ಟರೂ ನಮ್ಮ ಹೆಣದ ಮೇಲೆ ಯೋಜನೆ ಮಾಡಿ ಎಂದಿದ್ದೆ. ಆ ಹೇಳಿಕೆಗೆ ನಾವು ಈಗಲೂ ಬದ್ಧ ಎಂದು ಗುರೂಜಿ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋರಾಟ ನಿರೀಕ್ಷಿತ ಮಟ್ಟದಲ್ಲಿ ತೀವ್ರವಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಲ್ಲಿಯೂ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ, ಆದರೆ ಒಡೆದು ಆಳುವ ನೀತಿಯ ಮೂಲಕ ಹೋರಾಟಗಾರರನ್ನು ವಿಭಜಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಹೋರಾಟದ ಮುಂಚೂಣಿಯಲ್ಲಿರುವವರ ವಿರುದ್ಧ ಪ್ರಕರಣ ದಾಖಲಿಸುವುದು, ನನ್ನ ಮೇಲೂ ಕೇಸ್ ಹಾಕಲಾಗಿದೆ. ನಾನು ಸಹ ಸೈಬರ್ ಕ್ರೈಮ್ ವಿಚಾರದಲ್ಲಿ ದೂರನ್ನು ಕೊಟ್ಟಿದ್ದೇನೆ. ಹೋರಾಟವನ್ನು ಒಡೆಯಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ರಾಜಕೀಯ ಪಕ್ಷಗಳು ಹಾಗೂ ಜನಪ್ರತಿನಿಧಿಗಳ ಮೌನದ ಕುರಿತು ಕೇಳಿದ ಪ್ರಶ್ನೆಗೆ, ಅದನ್ನು ಅವರನ್ನೇ ಕೇಳಬೇಕು, ಅದು ನನ್ನ ಜವಾಬ್ದಾರಿಯಲ್ಲ, ಇದು ಪಕ್ಷದ ಸಮಸ್ಯೆ ಅಲ್ಲ, ಜನರ ಸಮಸ್ಯೆ ಎಂದು ಪ್ರತಿಕ್ರಿಯಿಸಿದರು. ತಮ್ಮ ಮೇಲೆ ಒತ್ತಡ ಹೇರಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಗುರೂಜಿ, KPCL ಅಧಿಕಾರಿಗಳು ನೇರವಾಗಿ ಬಂದು ಮಾತನಾಡಿದ್ದರು. ನಾವು ಸಾಧ್ಯವಿಲ್ಲ ಎಂದು ಹೇಳಿದ್ದೇವೆ. ಒಂದು ಇಲಾಖೆ ಅಧಿಕಾರಿಗಳು ನಿಮ್ಮ ವಿರುದ್ಧವೇ ಸುಮೋಟೋ ಪ್ರಕರಣ ದಾಖಲಿಸುತ್ತೇವೆ ಎಂದರು. ಅದಕ್ಕೂ ಸ್ವಾಗತ ಎಂದಿದ್ದೇವೆ. ನನ್ನ ವಾಹನವನ್ನು ಅಪಘಾತ ಮಾಡಿಸಲಾಯಿತು, ಅನೇಕ ಬೆದರಿಕೆ ಕರೆಗಳು ಬಂದಿವೆ, ಆದರೂ ನಾವು ಹೋರಾಟದಿಂದ ಹಿಂದೆ ಸರಿದಿಲ್ಲ ಎಂದು ಆರೋಪಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾರುತಿ ಗುರೂಜಿ ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಇಲ್ಲ ಅಂತಿಲ್ಲ. ನಾವು ಯಾವುದನ್ನು ಒಪ್ಪೋದೂ ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೇನೆ, ಜನಸಾಮಾನ್ಯರಿಗೂ ಸ್ಪಷ್ಟಪಡಿಸ್ತೇನೆ. ನಾಳೆಗೆ ಏನಾದ್ರು ಮತ್ತೆ ಹೆಚ್ಚಿಗೆ ಕೊಟ್ಟರು ಒಪ್ತೀರಾ ಅಂತ ಕೇಳಿ, ಯಾವ ಕಾರಣಕ್ಕೂ ಪ್ರಾಣ ತೆತ್ತೇವು, ನಿಮ್ಮ ಹಣ ಮುಟ್ಟೋದಿಲ್ಲ. ಇಲ್ಲಿ ನಾವು ಹೋರಾಟದ ಬಗ್ಗೆ ಬೇಕಷ್ಟು ಪ್ರಯತ್ನ ಮಾಡಿದ್ದೇವೆ, ನಿರಂತರ ನಡೀತಾನೇ ಇದೆ. ಆದರೆ ಒಡೆದು ಆಳುವ ನೀತಿ ಅಲ್ಲಿರೋದ್ರಿಂದ ನಿಮ್ಗೆ ಆರಂಭ ನನಗೆ ಮಾತಲ್ಲಿ ಹೇಳಿದೆ, ನಿಮಗೆ ಅರ್ಥ ಮಾಡ್ಕೊಂಡಿರ್ಬೋದು. ಎಲ್ಲ ಸಂಘಟನೆಯಲ್ಲಿ ಯಾರ್ಯಾರು ಇರ್ತಾರೋ ಮುಂದಿರ್ತಾರೋ ಅವರ ಹಿಂದ್ಗಡೆ ಕೇಸ್ ಹಾಕೋದು, ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಆಯಿತಾ, ನಿಮ್ಗೆ ಹೇಳಿದೆ, ನಾನು ಅದಕ್ಕೆ ಸೈಬರ್ ಕ್ರೈಮ್ ನಾನು ಸಹ ಕಂಪ್ಲೇಂಟ್ ಮಾಡಿದ್ದೇನೆ. ಆಯಿತಾ, ಇಂಥದ್ದು ಅನೇಕ ತಂತ್ರಗಾರಿಕೆಯನ್ನು ಮಾಡಿ ನಮ್ಮನ್ನು ಹೊಡಿಲಿಕ್ಕೆ ಏನು ಬೇಕಲ್ಲ ಅಷ್ಟು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಟ್ಟಾಗ್ತಾ ಇಲ್ಲ, ಆಮಿಷವನ್ನು ಒಡ್ತಾ ಇದ್ದಾರೆ. ನಮ್ಮ KPC ಅವರೇ ಬಂದು ಮಾತನಾಡಿದರು, ನೇರವಾಗಿ ಪ್ರಶ್ನೆ ಕೇಳಿದರು. ನಾವು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಜೊತೆಗೆ ಒಂದು ಇಲಾಖೆಯವರು ಸಹ ಬಂದು ನಿಮ್ಮ ಮೇಲೆ ಸುಮೋಟೋ ಕೇಸ್ ಹಾಕ್ತೇವೆ ಅಂತಂದರು. ಸ್ವಾಗತ ಅಂತ ಹೇಳಿದ್ವಿ. ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಅದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಬೇಕಷ್ಟು ಬೆದರಿಕೆ ಕರೆಗಳು ಬಂದು ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟು ಬೇರೆ ಮಾಡೋಕ್ಕೆ ಹೋಗಲಿ, ಯಾರ ಕೈಲಿ ಮಾಡೋದು.